ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ದಿ ಡೇ 2 ಆಫ್ ಅವರ್ ಚಿಕ್ಕಮಗಳೂರು ರೈಡ್. ನಾವಿವಾಗ ಆಲ್ಮೋಸ್ಟ್ ಶಿವಮೊಗ್ಗದಲ್ಲಿದ್ದೀವಿ. ಈಗ ಶಿವಮೊಗ್ಗದಿಂದ ಸಕ್ಕರೆಬೈಲ್ಗೆ ಹೋಗ್ತಾ ಇದ್ದೀವಿ. R15 ಸ್ವಲ್ಪ ಫ್ಯೂಲ್ ಫುಲ್ಲು ಕಡಿಮೆ ಇತ್ತು, ಅದಕ್ಕೆ ಹಾಕ್ಸ್ಕೊಂತ ಅದನ್ನು ಫುಲ್ ಮಾಡಿಸ್ತಾ ಇದ್ದೀವಿ. ಇವಾಗ ನನ್ನ ಗಾಡಿನೂ ಫುಲ್ ಮಾಡಿಸ್ಬೇಕು. 1462 ರೂಪಾಯಿ ಆಗೈತೆ ಎರಡೋ ಗಾಡಿ ಸೇರಿ. ಇವಾಗ ಈ ಪೆಟ್ರೋಲ್ ನಾಳೆವರೆಗೂ ಇರಲ್ಲ, ಇದು ಮತ್ತೆ ಖಾಲಿ ಆಗೇ ಆಗುತ್ತೆ. ಫೈನಲ್ ಆಗಿ ಶಿವಮೊಗ್ಗದಿಂದ ಸಕ್ಕರೆಬೈಲಿಗೆ ಬಂದಿದ್ದೀವಿ. ನೆನ್ನೆಯಿಂದ ಆನೆ 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 ಅಂತ ಬುಡ್ಕೊಂತಿದ್ದಾರ, ಹೋಗಿ ಆನೆಗಳವೆ. ನೆನ್ನೆಯಿಂದ ಒಂದೇ ಸಮಾನ. ಆನೆ ತೊಳಿಬೇಕು, ಆನೆ ನೋಡ್ಬೇಕು, ಆನೆ ತೊಳಿಬೇಕು, ಆನೆ ಆನೆ ತೊಳೆಯೋದು ಮುಗೀತು. ಅಯ್ಯೋ ದಿನನಿತ್ಯ ಕರ್ಮಗಳು ರಾತ್ರಿ ಎಲ್ಲ ಕನ್ವರ್ಸಿದ್ದ ಆನೆ ಆನೆ ಅಂತ ಅಳ್ತಿದ್ದ. ನೋಡಿ ಸರ್, ಬೇಕಾದ್ರೆ ಡೀಲ್ ಮಾಡ್ಕೊಳ್ಳೋಣ, ಒಂದೆರಡು ದಿನ ಮಡಿಕೊಳ್ಳಿ, ಇವನ್ ಇಲ್ಲೇ ತೊಳಸ್ರಿ ಬಡಿಸ್ರಿ, ಆನೆ ಜೊತೆಗೆ ಇವನು ಇವಾಗಿಂದ ಹೇಳ್ತಿಲ್ಲ. ನಾನು ಎಲ್ಲರ ರೈಡ್ಗಳಿಗೆ ಬಂದರೆ ಅದೇ ಆನೆದ ಕ್ಯಾಂಪ್ ಐತಲ್ಲ, ಅಲ್ಲಿಗೆ ಹೋಗಿದ್ದ ಅಂತಾನೆ ಕೇಳೋದವನು. ಗಾಯ್ಸ್, ಸದ್ಯಕ್ಕೆ ನಾವು ಇವಾಗ ಶಿವಮೊಗ್ಗ ಹತ್ರ ಇರೋ ಸಕ್ಕರೆಬೈಲಿಗೆ ಬಂದಿದ್ದೀವಿ. ಆ ಸಕ್ಕರೆಬೈಲಲ್ಲಿರೋ ಎಲಿಫೆಂಟ್ ಕ್ಯಾಂಪಲ್ಲಿ ಇದ್ದೀವಿ ಇವಾಗ ನಾವು ಸದ್ಯಕ್ಕೆ. ಈ ಎರಡು ಆನೆಗಳು ಯಾಕೋ ಆ ಕಡೆಗೆ ತಿರ್ಕೊಂಬಿಟ್ಟು, ಈ ಆನೆ ಅವಲಿಂದ ಡ್ಯಾನ್ಸ್ ಮಾಡ್ತಾನೆ ಐತೆ. ಇವ್ರು ನಮ್ಗೇನೋ ಗೊತ್ತಿಲ್ಲ ಸರ್, ನಾವು ತುಂಬ ಒಳ್ಳೆಯವರು ಅಂತ ಸುಮ್ಮನೆ ನಿಂತಾನೆ ಐತೆ. ಅದ್ರ ಜೊತೆಗೆ ಅಲ್ಲೊಂದು ಸಣ್ಣದ ಆನೆ ಅವಲಿಂದ ಅವ್ರಿಗೆ ಕಾಟ ಕೊಡ್ತಾನೆ ಐತಪ್ಪ ಅಲ್ಲಿ. ಹೋಯ್ತು ಮತ್ತೆ ಅಂಕಲಿಗೆ ಅವಾಗ್ಲಿದ್ದ ರೋದ ಕೊಡ್ತಿರೋದು. ಇಲ್ಲ, ಇದು ಹೆವಿ ಕ್ವಾಟ್ಲೆ ಕೊಡ್ತೈತೆ. ದೊಡ್ಡದು ಕೂಲ್ ತಿನ್ನಿಸ್ತಿದ್ರೆ ಇದು ಹೋಗೈತೆ ಸೆಂಟ್ರಿಗೆ. ನೋಡು, ಅದ್ರ ಮರಿನೂ ಅದ್ರ ಪಕ್ಕದಲ್ಲಿ ಬಂದೈತೆ, ಇದ್ರ ಮರಿನೂ ಪಕ್ಕದಲ್ಲಿ ಬಂದೈತೆ. ಅದೊಂದೇ ಅನ್ಸುತ್ತೆ ಕಟ್ಟಾಕಿರೋದು ಮರಿನ. ಅದು ಮೈ ಮೇಲೆಲ್ಲ ನೋಡಿ ಏಟ್ ಮಾಡ್ಕೊಂಬಿಟ್ಟೈತೆ ಅಲ್ಲಿರೋ ಮರಿ. ಮೈ ಮೇಲೆಲ್ಲ ಏಟ್ ಮಾಡ್ಕೊಂಡೈತೆ. ಫೋಟೋ ತೆಗೆದೀಗ. ಓಹೋ, ಸಾಕು ನೋಡಿ, ನೀವು ಕ್ವಾಟ್ಲೆ ಕೊಟ್ಟಿರ. ಹೊಡೆದಿದ್ದೆ ಮತ್ತೆ ಹೋಗಿ ಕಾಟ ಕೊಡ್ತೈತೆ ಅವ್ರು. ಅದು ನೋಡೋವರೆಗೂ ನೋಡಿ A few moments later. ಗಾಯ್ಸ್, ನಾವಿವಾಗ ಕುಪ್ಪಳ್ಳಿಗೆ ಬಂದಿದ್ದೀವಿ, ಕವಿ ಮನೆಗೆ. ಸದ್ಯಕ್ಕೆ ಕವಿ ಮನೆ ಒಳಗಡೆ ಹೋಗಿದ್ವಿ. ಅಲ್ಲಿ ವಿಡಿಯೋ ಮತ್ತು ಫೋಟೋ ಏನೂ ತೆಗಿಯೋಂಗಿಲ್ಲ ಅಂತ ಹೇಳಿದ್ರು. ಫೋನ್ ಅಲೋ ಇಲ್ಲ. ಸೊ ಫೋನ್ ಅಲೋನೇ ಇರಲಿಲ್ಲ. ಸೊ ಒಳಗಡೆ ಎಲ್ಲೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಮಳೆ ಬಂದು ಇವಾಗ ನಿಂತಿದೆ. ಬಟ್ ವೀಕ್ ಡೇಸಲ್ಲಿ ಈ ಸಲ ನಾವು ಕಡಿಮೆ ಜನ ಇರ್ತಾರೆ ಅಂದ್ಕೊಂಡು ಬಂದ್ವಿ. ಬಟ್ ವೀಕ್ ಡೇಸಲ್ಲೂ ಕೂಡ ಹೆವಿ ಜನ ಇದ್ದಾರೆ. ಯೂಶಲಾಗಿ ಅದೇ ಕಾಲೇಜ್ ಸ್ಟೂಡೆಂಟ್ಸೇ ಜಾಸ್ತಿ. ಎಲ್ಲ ಕವಿಗಳಾಗ್ಬಿಡೋಣ ಅಂತ ಕವಿ ಮನೆಗೆ ಬಂದವ್ರಿ. ಅದರಲ್ಲಿ ಇಲ್ಲಿ ನಮ್ಮ ಕವಿ ಒಬ್ಬರವ್ರಿ, ಗುರುಕಿರಣ್. ಮಾತಾಡ್ರಿ ಗುರುಕಿರಣ್. ಕೈಯಲ್ಲೋಣ ಹೆಂಗಣ ಕೈಯಲ್ಲ ಏನು ಮಾಡ್ತೀಯಣ್ಣ? ನೋಡಿ ಕವಿ ಮನೆ ಅಂತ ಎಷ್ಟು ನೀಟಾಗಿ ಹಾಕಿದ್ದಾರೆ ಅಲ್ವಾ. ನಾವೀಗ ಕವಿ ಶೈಲಕ್ಕೆ ಬಂದಿದ್ದೀವಿ. ಮೋಸ್ಟ್ಲಿ ಬೈಕ್ಸ್ ಎಲ್ಲ ಇಲ್ಲೇ ನಿಲ್ಲಿಸ್ಬೇಕು ಅನಿಸುತ್ತೆ. ಇದೇ ನೋಡಿ ಗೈಸ್, ಕವಿ ಶೈಲದಲ್ಲಿರುವ ಕುವೆಂಪು ಅವರವ್ರದ್ದು ಸಮಾಧಿ.